ರಾಮಚಂದ್ರ, ಶಿವಧನಸ್ಸನ್ನು ಹೊಂದಿರುವ ಮಿಥಿಲೆಯ ಜನಕ ಮಹಾರಾಜನು ಮಾಡಲು ಉದ್ದೇಶಿಸಿರುವ ಯಾಗದಲ್ಲಿ ಕೆಲ ಕಾಲ ಭಾಗವಹಿಸೋಣ. ನಂತರ ಉಳಿದಂತೆ ಅಲ್ಲಿ ಬೇರೇನೇ ನಡೆದರೂ ಅದು ದೈವ ಪ್ರೇರಣೆಯಾಗುತ್ತದೆ. ಗುರುವರ್ಯ, ಯಜ್ಞ ಯಾಗಾದಿಗಳನ್ನು ನಡೆಸುವುದು, ಶಿವಧನಸ್ಸನ್ನು ಹೊಂದಿರುವುದು ಜನಕ ವಂಶದವರಿಗೆ ಇರುವ ದೈವಾನುಗ್ರಹವನ್ನು ಸೂಚಿಸುತ್ತದೆ ಅಲ್ಲವೇ? ನಿಜ ರಾಮಚಂದ್ರ. ತಲೆಮಾರುಗಳಿಂದ ಅವರು ನಡೆಸಿಕೊಂಡು ಬರುತ್ತಿರುವ ಯಾಗಗಳು ಅವರಿಗೆ ಶಕ್ತಿಯನ್ನು, ಯಶಸ್ಸನ್ನು ನೀಡುತ್ತವೆ. ಅಷ್ಟೇ ಅಲ್ಲ, ಆ ಪ್ರದೇಶಕ್ಕೆ ಮಿಥಿಲೆ ಎಂಬ ಹೆಸರು ಬರಲು ಕೂಡ ಒಂದು ಯಾಗದ ಕಥೆ ಇದೆ. ಗುರುಗಳೇ, ಯಜ್ಞಕ್ಕೂ ಮಿಥಿಲೆ ಎಂಬ ಹೆಸರಿಗೂ ಏನು ಸಂಬಂಧ? ತಿಳಿಸುತ್ತೇನೆ ಲಕ್ಷ್ಮಣ. ಮಹಾಧರ್ಮಿಷ್ಠನಾದ ನಿಮಿ ಚಕ್ರವರ್ತಿ ಎಂಬುವನೇ ಈ ಜನಕ ವಂಶದ ಮೂಲ ಪುರುಷ. ಒಮ್ಮೆ ಈ ನಿಮಿ ಚಕ್ರವರ್ತಿ ಗುರುಗಳಾದ ವಸಿಷ್ಠರನ್ನು ತನ್ನಿಂದ ಯಜ್ಞವೊಂದನ್ನು ಮಾಡಿಸಬೇಕೆಂದು ಕೇಳಿಕೊಂಡರು. ಆಗ ವಸಿಷ್ಠರು ಕಾರ್ಯಾರ್ಥವಾಗಿ ಲೋಕಾಂತರ ತೆರಳಿ ಬಂದ ನಂತರ ಯಾಗವನ್ನು ಮಾಡಿಸುವುದಾಗಿ ತಿಳಿಸಿದರು. ಬಹಳ ದಿನಗಳ ಕಾಲ ವಸಿಷ್ಠರು ಹಿಂದಿರುಗಿ ಬಾರದೇ ಇರುವುದರಿಂದ ನಿಮಿ ಚಕ್ರವರ್ತಿಯು ಬೇರೊಬ್ಬರಿಂದ ಯಾಗವನ್ನು ಪ್ರಾರಂಭಿಸಿಯೇ ಬಿಟ್ಟ. ಇದನ್ನರಿತ ವಸಿಷ್ಠರು ಕೋಪಗೊಂಡು ನಿಮಿಯನ್ನು ವಿದೇಹನಾಗು ಎಂದು ಶಪಿಸಿಬಿಟ್ಟರು. ನಿಮಿ ಕೂಡ ವಸಿಷ್ಠರಿಗೆ ಪ್ರತಿಶಾಪವನ್ನು ನೀಡಿದ. ಕಳಚಿ ಬಿದ್ದ ದೇಹವನ್ನು ಮತಿಸಿದಾಗ ಮತ್ತೊಬ್ಬ ಮಗ ಹುಟ್ಟಿದ. ಮಗ ಮತನನಾದರೆ ಊರು ಮಿಥಿಲೆಯಾಯಿತು. ಗುರುವರ್ಯ, ದೇವತೆಗಳ ತೃಪ್ತಿಗಾಗಿ ಅಂತಹ ಯಜ್ಞದ ಪರಂಪರೆ ಇಂದು ಮುಂದುವರಿಯುತ್ತಿದೆ ಅಲ್ಲವೇ? ನಿಮಿಯ ನಂತರ 20 ತಲೆಮಾರುಗಳಾದರೂ ಜನಕ ವಂಶಸ್ಥರು ಧರ್ಮಿಷ್ಠರಾಗಿಯೇ ಉಳಿದಿದ್ದಾರೆ. ಶಿವಧನಸ್ಸಿನ ಅನುಗ್ರಹದಲ್ಲಿ ಶತ್ರುಗಳನ್ನು ಜಯಿಸಿ ಅಜೇಯರಾಗಿ ಉಳಿದಿದ್ದಾರೆ. ಅವರ ಧರ್ಮ ಪ್ರಜ್ಞೆ, ಅವರ ವೈಭವವನ್ನು ಮಿಥಿಲೆಯಲ್ಲಿ ನೀವೇ ಕಣ್ಣಾರೆ ಕಾಣುವಿರಂತೆ. ಬನ್ನಿ. ಆಗಲಿ ಗುರುವರ್ಯ. ಮಹಾರಾಜ, ನಾನು ತಮ್ಮಲ್ಲಿಗೆ ಯಜ್ಞದ ವಿಚಾರವಾಗಿ ಮಾತನಾಡಲು, ಅಲ್ಲದೆ ಎಲ್ಲ ಆಶ್ರಮಗಳಿಗೂ ಇಲ್ಲಿ ನಡೆದ ವಿಚಾರವನ್ನು ತಿಳಿಸಲಾಗಿದೆ ಎಂಬ ವಿಷಯವನ್ನು ತಿಳಿಸಲು ನಾನೇ ತಮ್ಮಲ್ಲಿಗೆ ಬರುವವನಿದ್ದೆ. ಅಷ್ಟರಲ್ಲಿ ತಾವೇ ಹೇಳಿ ಕಳುಹಿಸಿದಿರಿ. ಗುರುಗಳೇ, ನಾನು ತಮ್ಮನ್ನು ಯಜ್ಞದ ವಿಚಾರವಾಗಿ ಸಮಾಲೋಚಿಸಲು ಇಲ್ಲಿಗೆ ಕರೆ ಕಳುಹಿಸಲಿಲ್ಲ. ಏಕೆಂದರೆ ರಾಜಗುರುಗಳಾದ ತಾವು ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡುವುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ಆದರೆ ಈಗ ನನ್ನನ್ನು ಬಾಧಿಸುತ್ತಾ ಇರುವ ವಿಚಾರವೇ ಬೇರೆ. ಆಯಿತು ಮಹಾರಾಜ, ದಯವಿಟ್ಟು ತಮ್ಮ ಮನಸ್ಸಿನಲ್ಲಿರುವ ವಿಚಾರವನ್ನು ತಿಳಿಸುವುದಾಗಬೇಕು. ಗುರುಗಳೇ, ಮಹಾಮಂತ್ರಿಗಳೇ, ತಮಗೆಲ್ಲ ತಿಳಿದಿರುವಂತೆ ಈ ಭೂಮಂಡಲದಲ್ಲಿರುವ ಎಲ್ಲ ರಾಜರುಗಳಿಗಿಂತ ಅತ್ಯಂತ ಬಲಶಾಲಿಯು, ದೇವತೆಗಳನ್ನು ಕೂಡ ಗೆದ್ದವನು, ವರಬಲ ಗರ್ವಿತನೂ ಆದವನು ಎಂದರೆ ರಾವಣನೊಬ್ಬ. ಆತನಿಂದಲೇ ಶಿವಧನಸ್ಸನ್ನು ಸ್ವಲ್ಪವೂ ಅಲುಗಾಡಿಸಲು ಸಾಧ್ಯವಾಗಲಿಲ್ಲ ಎಂದಾದ ಮೇಲೆ ಇನ್ನು ಸಾಮಾನ್ಯ ರಾಜರುಗಳಿಗೆ ಶಿವಧನಸ್ಸನ್ನು ಎತ್ತುವ ಬಲವಿರುವುದೇ ಎಂಬ ಚಿಂತೆಯು ನನ್ನನ್ನು ಕಾಡುತ್ತಿದೆ. ಈ ನನ್ನ ಚಿಂತೆಗೆ ಸಮಾಧಾನವನ್ನು ಬಯಸಿ ತಮ್ಮಲ್ಲಿ ಸಮಾಲೋಚಿಸಬೇಕೆಂದಿದ್ದೇನೆ. ಸೀತೆಯ ಕಲ್ಯಾಣವನ್ನು ಈ ಸ್ವಯಂವರದ ಮೂಲಕ ಮಾಡಲು ಉದ್ದೇಶಿಸಿದ್ದೇ ತಪ್ಪಾಯಿತೇನೋ ಎಂಬ ಭಾವನೆಯು ನನಗೀಗ ಬರಲಾರಂಭಿಸಿದೆ. ಮಹಾರಾಜ, ರಾವಣನು ಶಿವಧನಸ್ಸನ್ನು ಎತ್ತಲು ಬಂದಾಗ ಆತನೆಲ್ಲಿ ಶಿವಧನಸ್ಸನ್ನು ಎತ್ತಿಬಿಡುವನು ಎಂದು ಚಿಂತೆ ಮಾಡಿದಿರಿ. ರಾವಣ ಶಿವಧನಸ್ಸನ್ನು ಎತ್ತಲು ವಿಫಲನಾದಾಗ ಸಂತೋಷಪಟ್ಟ ನಿಮಗೆ ಈಗ ಅದೇ ವಿಚಾರವೇ ಹೊಸ ಚಿಂತೆಗೆ ಕಾರಣವಾಗಿರುವುದು ಆಶ್ಚರ್ಯವನ್ನುಂಟು ಮಾಡುತ್ತಿದೆ. ಈ ಚಿಂತೆಗೆ ಪರಿಹಾರವೆಂದರೆ ರಾವಣನಿಗಿಂತ ಪರಾಕ್ರಮಶಾಲಿಯು, ರಾವಣನಂತೆ ದುಷ್ಟನಲ್ಲದ ರಾಜಕುಮಾರನೋರ್ವನು ಸ್ವಯಂವರಕ್ಕೆ ಬಂದು ಶಿವಧನುಸ್ಸನ್ನು ಎತ್ತುವುದು. ಗುರುದೇವ, ಈ ಭೂಮಂಡಲದಲ್ಲಿ ಅಂತಹ ರಾಜಕುಮಾರರು ಯಾರಿದ್ದಾನೆ, ಎಲ್ಲಿದ್ದಾನೆ? ಇದ್ದರೂ ಅವನು ಸತ್ಕುಲ ಪ್ರಸೂತನು, ಸಕಲ ಗುಣ ಸಂಪನ್ನನೂ ಆಗಿರಬೇಕಲ್ಲವೇ? ಪರಾಕ್ರಮ, ಸದ್ಗುಣ ಎರಡೂ ಒಬ್ಬನಲ್ಲೇ ಇರುವುದು ಅಪರೂಪವಲ್ಲವೇ?
ಮಹಾಪ್ರಭುಗಳು ಚಿಂತಿಸಬೇಕಾಗಿಲ್ಲ. ಈ ಸ್ವಯಂವರಕ್ಕೆ ಬಾರದಿರುವಂತಹ ಉತ್ತಮ ರಾಜಮನೆತನಗಳು ಇನ್ನೂ ಇದೆ. ಅಂತಹ ರಾಜ್ಯಗಳಿಗೆ ಮತ್ತೊಮ್ಮೆ ಸಂದೇಶ ಕಳುಹಿಸಿದರಾಯಿತು. ಅಮಾತ್ಯರೇ, ಸ್ವಯಂವರದ ವಿಚಾರ ತಿಳಿದಿದ್ದರೂ ಸಹ ಅನೇಕ ರಾಜರುಗಳು ಬಾರದೇ ಇರುವುದರಿಂದ ಅವರಿಗೆ ಮತ್ತೊಮ್ಮೆ ಸಂದೇಶ ಕಳುಹಿಸುವುದು ವ್ಯರ್ಥ. ಏಕೆಂದರೆ ಸ್ವಯಂವರದಲ್ಲಿ ಅವರಿಗೆ ಆಸಕ್ತಿ ಇಲ್ಲದೇ ಇರಬಹುದು. ಆದರೆ ಇಲ್ಲಿಗೆ ಬಂದ ಅನೇಕ ರಾಜರುಗಳು ವಿಫಲರಾದಾಗ ಅವರಿಂದ ಈ ವಿಚಾರವನ್ನು ತಿಳಿದು ಸೋಲನ್ನು ಅನುಭವಿಸಲು ಸಿದ್ಧರಿಲ್ಲದೇ ಇರಬಹುದು. ಮಹಾರಾಜ, ತಮ್ಮ ಮಾತಿನಲ್ಲೂ ಅರ್ಥವಿದೆ. ಸ್ವಯಂವರದ ಬಯಕೆ ಇಲ್ಲದ ರಾಜಪುತ್ರರಿಗೆ ಪರಾಕ್ರಮವಿದ್ದರೂ ವ್ಯರ್ಥ. ಸ್ವಯಂವರದ ಇಚ್ಛೆ, ಪರಾಕ್ರಮ, ಸದ್ಗುಣ ಸಂಪನ್ನನಾದವನನ್ನು ದೈವವೇ ಇಲ್ಲಿಗೆ ಕಳುಹಿಸಬೇಕು. ಅದಕ್ಕಾಗಿ ಆ ದೈವವನ್ನು ನಂಬಿ ನಾವು ಕಾಯಬೇಕು ಮಹಾರಾಜ. ಮಹಾರಾಜ, ದೀರ್ಘಾಯುಷ್ಮಾನ್ ಭವ. ಕುಲಗುರುಗಳಿಗೆ ನಮೋ ನಮಃ. ಆಸೀನರಾಗಿ. ಗುರುವರ್ಯ, ಬಾಯಾರಿ ಬಳಲಿದವನಿಗೆ ಕಂಕೆಯೇ ಪ್ರತ್ಯಕ್ಷವಾದಂತಾಯಿತು. ತಮ್ಮ ಆಗಮನದಿಂದ ನನ್ನ ಚಿಂತೆಗೆ ಪರಿಹಾರ ಕಂಡಂತಾಯಿತು ಗುರುದೇವ. ಮಹಾರಾಜ, ಸಂಪತ್ಭರಿತವಾದ ಸಾಮ್ರಾಜ್ಯ, ಅನುಕೂಲಕರವಾದ ಸತಿಗಳು, ಸದ್ಗುಣಗಳಾದ ಪುತ್ರರು ಇರುವಾಗ, ನಿನ್ನ ಆರೋಗ್ಯವು ಸಂತೋಷಭರಿತವಾಗಿರುವಾಗ ಚಿಂತೆಗೆ ಕಾರಣವೇನು ಮಹಾರಾಜ? ಇಡೀ ಭೂಮಂಡಲವನ್ನೇ ಬೆಳಗುವ ಸೂರ್ಯನಿಗೆ ಗ್ರಹಣದ ಕಾಟ ತಪ್ಪಿದ್ದಲ್ಲ, ಹಾಗೆಯೇ ಚಂದ್ರನಿಗೆ ಅಮಾವಾಸ್ಯೆ ತಪ್ಪಿದ್ದಲ್ಲ. ಅಂತಹದರಲ್ಲಿ ಸಾಮಾನ್ಯ ಮನುಷ್ಯರಾದ ನಮಗೆ ಅಗಲಿಕೆಯ ಚಿಂತೆ ಅನಿವಾರ್ಯವಲ್ಲವೇ ಗುರುದೇವ? ಯಾರಾಗಲಿಕ್ಕೆ ಈ ನಿನ್ನ ಚಿಂತೆಗೆ ಕಾರಣ ಮಹಾರಾಜ? ಗುರುವರ್ಯ, ಅಂದು ವಿಶ್ವಾಮಿತ್ರ ಮಹರ್ಷಿಗಳು ತಾವು ನಡೆಸುವ ಯಜ್ಞ ರಕ್ಷಣೆಗೋಸ್ಕರ ರಾಮಲಕ್ಷ್ಮಣರನ್ನು ಕರೆದೊಯ್ಯಲು ಬಂದಾಗ ತಾವೇ ತಾನೇ ನನಗೆ ಸಮಾಧಾನವನ್ನು ಹೇಳಿ ನನ್ನ ಮಕ್ಕಳನ್ನು ಅವರೊಡನೆ ಕಳುಹಿಸುವಂತೆ ಪ್ರೇರೇಪಿಸಿದ್ದು. ಅರ್ಥವಾಯಿತು ಮಹಾರಾಜ, ಅರ್ಥವಾಯಿತು. ರಾಮಚಂದ್ರನಿಂದ ಅಸುರರ ದಮನವಾಯಿತು, ಯಜ್ಞವು ನಿರ್ವಿಘ್ನವಾಗಿ ನೆರವೇರಿತು. ಆದರೂ ರಾಮಲಕ್ಷ್ಮಣರು ಬರಲಿಲ್ಲ ಎಂಬ ಚಿಂತೆಗೆ ನೀನೇ ಕಾರಣನಲ್ಲವೇ? ಇದಕ್ಕೆ ಸಮಾಧಾನ ಹೇಳಿ ಎಂದು ನನ್ನನ್ನು ಪ್ರಶ್ನಿಸುತ್ತಿದ್ದೀಯಾ? ಇಲ್ಲ ಗುರುದೇವ, ಇಲ್ಲ. ನಾನು ಅಣುಮಾತ್ರವೂ ತಮ್ಮನ್ನು ಆಕ್ಷೇಪಿಸುತ್ತಿಲ್ಲ. ನನ್ನ ಮಕ್ಕಳು ಹೋದ ಕಾರ್ಯ ಸಫಲವಾದ ನಂತರವೂ ಬರಲಿಲ್ಲವಲ್ಲ, ಅದಕ್ಕೆ ತಮಗೆ ಕಾರಣ ತಿಳಿದಿದ್ದರೆ ತಿಳಿಸಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಅಷ್ಟೇ. ಮಹಾರಾಜ, ಸಿದ್ಧಾಶ್ರಮದಲ್ಲಿ ನಿನ್ನ ಪುತ್ರರು ಯಜ್ಞವನ್ನು ಕಾಪಾಡಿದ್ದರಿಂದ ವಿಶ್ವಾಮಿತ್ರ ಋಷಿಗಳು ನಿನ್ನ ಪುತ್ರರನ್ನು ಮಿಥಿಲೆಗೆ ಯಜ್ಞವನ್ನು ನೋಡಲು ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ನಿನ್ನ ಪುತ್ರರಿಗೆ ಸ್ವಯಂವರ ನೋಡೋ ಭಾಗ್ಯ ಉಂಟಾಗುವುದೇ ಹೊರತು ಅಸುರ ಸಂಹಾರದಂತಹ ಕಠಿಣ ಪರಿಸ್ಥಿತಿ ಒದಗುವುದಿಲ್ಲ. ಗುರುವರ್ಯ, ಮಿಥಿಲೆಯಲ್ಲಿ ಯಜ್ಞ ಸ್ವಯಂವರವೇ? ಹೌದು ಮಹಾರಾಜ. ಜನಕ ಮಹಾರಾಜನು ತನ್ನ ಹಿರಿಯ ಪುತ್ರಿ ಸೀತೆಯ ವಿವಾಹವನ್ನು ಸ್ವಯಂವರದ ಮೂಲಕ ನಡೆಸಬೇಕೆಂದು ಇಚ್ಛಿಸಿ ಪರಮೇಶ್ವರನಿಂದ ಪ್ರಸಾದಿತವಾದ ಶಿವಧನುಸ್ಸನ್ನು ಯಾವ ವೀರನು ಹೆದೆಯೇರಿಸುತ್ತಾನೋ ಅವನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡುವ ಅಭಿಲಾಷೆ ಇನ್ನೂ ಫಲಿಸಿಲ್ಲ. ಏನೆಂದರೆ ಗುರುವರ್ಯ, ಹಾಗಾದರೆ ಶಿವಧನುಸ್ಸನ್ನು ಎತ್ತಿ ಎದೆಯೇರಿಸಿ ನಿಲ್ಲುವಂತಹ ವೀರರ್ಯಾರು ಮಿಥಿಲೆಗೆ ಹೋಗಲೇ ಇಲ್ಲವೇ? ಇಲ್ಲ ಮಹಾರಾಜ, ಅಲ್ಲಿಗೆ ಹೋದ ಯಾವ ವೀರರಿಂದಲೂ ಆ ಶಿವಧನುಸ್ಸನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಯಾರ ಪರಾಕ್ರಮ ಯಾವಾಗ ಎಲ್ಲಿ ಹೇಗೆ ವ್ಯಕ್ತವಾಗುವುದೋ ಹೇಗೆ ಹೇಳುವುದು? ಮುನೀಂದ್ರ, ಹಾಗಾದರೆ ಮಿಥಿಲೆಯಲ್ಲಿ ಮಹಾರಾಜ, ಮಿಥಿಲೆಯಲ್ಲಿ ಏನೇ ನಡೆದರೂ ಅದು ನಿನಗೆ ತಿಳಿಯುತ್ತದೆ. ಅಲ್ಲಿ ಏನೇ ನಡೆದರೂ ಅದು ಶುಭವೆಂದು ತಿಳಿ. ಒಂದು ಒಳ್ಳೆಯ ಕಾರ್ಯಕ್ಕೆ ನಿನ್ನ ಪುತ್ರರು ನಿಂದ ಕೆಲ ಕಾಲ ದೂರವಾಗಿದ್ದರೆ ಅದಕ್ಕಾಗಿ ಚಿಂತಿಸುವುದು ಸರಿಯಲ್ಲ ಅಲ್ಲವೇ? ಮುನೀಂದ್ರ,
ಅಸುರರೊಡನೆ ಹೋರಾಡಲು ಹೋದದ್ದಕ್ಕೆ ಚಿಂತೆ ಮಾಡಿದ ಹಾಗೆ ಮಿಥಿಲೆಗೆ ಹೋದದ್ದಕ್ಕೆ ಚಿಂತೆ ಮಾಡುವುದು ಖಂಡಿತ ಸರಿಯಲ್ಲ ಗುರುದೇವ. ಧನ್ಯೋಸ್ಮಿ ಗುರುದೇವ, ಧನ್ಯೋಸ್ಮಿ. ದೀರ್ಘಾಯುಷ್ಮಾನ್ ಭವ. ಮಹಾರಾಜರು ಮನ್ನಿಸಬೇಕು. ಅತ್ಯಂತ ತುರ್ತಾದ ವಿಚಾರವಾದ್ದರಿಂದ ತಮಗೆ ತಿಳಿಸಲು ಧಾವಿಸಿದೆ. ಹೇಳುದೂತ, ಏನಂತಹ ತುರ್ತು ವಿಚಾರ? ಸ್ವಯಂವರದಲ್ಲಿ ಸೋತ ರಾಜರೆಲ್ಲ ಸೇರಿ ಮಿಥಿಲೆಯನ್ನು ಮುತ್ತಿಗೆ ಹಾಕಲು ಬರುತ್ತಿದ್ದಾರೆ ಎನ್ನುವ ವಿಚಾರ ಗೂಢಚಾರರಿಂದ ತಿಳಿದು ಬಂತು. ಓ, ಸ್ವಯಂವರಕ್ಕೆ ರಾಜರು ಬರಲೆಂದು ನಾವು ಚಿಂತಿಸುತ್ತಿದ್ದರೆ ಸಮರಕ್ಕೆ ಬರುತ್ತಿದ್ದಾರೆ. ಹಾಗಾದರೆ ನಮ್ಮ ಸೈನ್ಯವು ಸಮರಕ್ಕೆ ಸಿದ್ಧವಾಗಲಿ. ಅಮಾತ್ಯರೇ! ಅಪ್ಪಣೆ ಪ್ರಭು. ಸಹೋದರಿ ಸೀತೆ, ಏನನ್ನು ಹಾಗೆ ದಿಟ್ಟಿಸಿ ನೋಡುತ್ತಿರುವೆ? ಅದೋ ನೋಡು, ಹಕ್ಕಿ ತನ್ನ ಬೇಟೆಯನ್ನು ಹಿಡಿಯಲು ಹೇಗೆ ಸುತ್ತುವರಿಯುತ್ತಿದೆ. ಹೌದು ಸಹೋದರಿ, ಆ ರೀತಿ ಸುತ್ತಲೂ ಸುತ್ತುವುದರಿಂದ ಅದಕ್ಕೆ ಆಕ್ರಮಣ ಮಾಡಲು ಸುಲಭವಾಗಿರಬಹುದು. ಹೌದು, ಶತ್ರುಗಳನ್ನು ಎಲ್ಲಾ ದಿಕ್ಕಿನಿಂದ ಮುತ್ತಿಗೆ ಹಾಕಿದರೆ ಅವರನ್ನು ಸೋಲಿಸುವುದು ಸುಲಭವೆನಿಸುತ್ತದೆ. ಈಗ ಮಿಥಿಲೆಗೆ ಮುತ್ತಿಗೆ ಹಾಕಿರುವ ಶತ್ರುಗಳನ್ನು ಎದುರಿಸಲು ಈ ಕ್ರಮವನ್ನು ಅನುಸರಿಸಬಹುದಲ್ಲವೇ? ಸಹೋದರಿ, ಇದನ್ನು ನಾವು ಮಾತನಾಡಿದರೆ ಏನು ಪ್ರಯೋಜನ? ಈ ವಿಷಯವನ್ನು ಮೊದಲು ಅಪ್ಪಾಜಿಯವರಿಗೆ ತಿಳಿಸಬೇಕು. ಹೌದು ಸಹೋದರಿ, ನಿನ್ನ ಮಾತು ನಿಜ. ನಾವು ಈಗಲೇ ಆ ಕಾರ್ಯವನ್ನು ಮಾಡೋಣ. ಮಹಾಪ್ರಭು, ಶತ್ರುವು ನಮ್ಮ ನಗರದ ಆಯಾಕಟ್ಟಿನ ಸ್ಥಳದಲ್ಲಿ ಸಜ್ಜಾಗಿ ಆಕ್ರಮಣ ಮಾಡಲು ಕುಳಿತಿದ್ದಾನೆ. ಅವನನ್ನು ಅಲ್ಲಿಂದ ಕದಲಿಸದೆ ಆ ಸೈನ್ಯವನ್ನು ಮಣಿಸುವುದು ಕಷ್ಟವೆಂದೆನಿಸುತ್ತದೆ. ಅವರು ಹೆಚ್ಚು ಸುರಕ್ಷಿತ ಜಾಗದಲ್ಲಿದ್ದು ನಮ್ಮ ನಗರವನ್ನು ಮುತ್ತಿಗೆ ಹಾಕಿರುವುದರಿಂದ ನಾವೇನಾದರೂ ಒಳಗಿನಿಂದ ಆಕ್ರಮಣ ಮಾಡಲು ಮುಂದಾದರೆ ಹೆಚ್ಚು ಕಷ್ಟ ನಷ್ಟಗಳನ್ನು ನಾವೇ ಅನುಭವಿಸಬೇಕಾದಿತ್ತು. ಅಮಾತ್ಯರೇ, ಶತ್ರುವು ಸುರಕ್ಷಿತ ಜಾಗದಲ್ಲಿ ನಿಂತು ನಮ್ಮ ಮೇಲೆ ಆಕ್ರಮಣ ಮಾಡುವುದನ್ನು ತಡೆಯಲು ನಾವು ಮುಂಜಾಗರೂಕತೆ ವಹಿಸದೇ ಹೋದದ್ದು ತಪ್ಪಾಯಿತು. ಈಗ ಹೇಗಾದರೂ ಮಾಡಿ ಅವರನ್ನು ಅಲ್ಲಿಂದ ಕದಲುವಂತೆ ಮಾಡಲು ಏನಾದರೂ ಒಂದು ಉಪಾಯವನ್ನು ಯೋಚಿಸಲೇಬೇಕಾಗಿದೆ. ಅಪ್ಪಾಜಿಯವರಿಗೆ ಪ್ರಣಾಮಗಳು. ಸೀತಾ, ಊರ್ಮಿಳಾ. ಅಪ್ಪಾಜಿ, ನಮಗೊಂದು ಉಪಾಯ ಹೊಳೆದಿದೆ. ಶತ್ರುಗಳನ್ನು ಚಕ್ರಾಕಾರ ವ್ಯೂಹದಲ್ಲಿ ಸುತ್ತುವರೆದರೆ ಅವರು ಗೊಂದಲಕ್ಕೊಳಗಾಗಿ ಸುರಕ್ಷಿತ ಸ್ಥಳದಿಂದ ಹೊರಗೆ ಬಂದು ನಮ್ಮವರ ಆಕ್ರಮಣಕ್ಕೆ ಒಳಗಾಗಬಹುದು. ಶತ್ರುವನ್ನು ಚಕ್ರಾಕಾರದಲ್ಲಿ ಸುತ್ತುವರಿಯುವುದೇ? ಅಮಾತ್ಯರೇ, ಈ ಉಪಾಯದ ಬಗ್ಗೆ ತಾವೇನು ಹೇಳುವಿರಿ? ಪ್ರಭು, ನಮ್ಮ ಸೈನ್ಯವನ್ನು ರಹಸ್ಯ ಮಾರ್ಗದ ಮೂಲಕ ಕೋಟೆಯಿಂದ ಆಚೆ ಕಳುಹಿಸಿ ಅವರನ್ನು ಹಿಂದಿನಿಂದ ಸುತ್ತುವರೆದು ಆಕ್ರಮಣ ಮಾಡಿದರೆ ಅದರ ನಿರೀಕ್ಷೆ ಇಲ್ಲದೆ ನಾವು ಗೆಲುವನ್ನು ಸಾಧಿಸುವುದು ಖಚಿತ. ಹಾಗಾದರೆ ಇಷ್ಟು ದಿನಗಳ ಕಾಲ ಈ ಉಪಾಯ ತಮಗೇಕೆ ಹೊಳೆಯಲಿಲ್ಲ? ಆ ವಿಚಾರ ನಮಗೆ ಹೊಳೆಯಲೇ ಇಲ್ಲ ಪ್ರಭು. ಅಮಾತ್ಯರೇ, ನಮ್ಮ ರಾಜ್ಯದ ರಕ್ಷಣೆಯ ವಿಚಾರದಲ್ಲಿ ಇಂತಹ ಯುದ್ಧ ತಂತ್ರ ನಮಗಾಗಲಿ ನಿಮಗಾಗಲಿ ಹೊಳೆಯದೇ ಇದ್ದದ್ದು ನಮ್ಮ ಸೀತೆಗೆ ಹೊಳೆದಿದೆ. ಕೂಡಲೇ ಈ ಯುದ್ಧ ತಂತ್ರ ಕಾರ್ಯಗತಗೊಳಿಸಿ, ಆಗ ನಮ್ಮ ಶತ್ರು ಸೋಲುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಆಗಲಿ ಪ್ರಭು. ಈಗಲೇ ನಮ್ಮ ಸೇನಾಧಿಪತಿಗೆ ಈ ಚಕ್ರಾಕಾರದ ವ್ಯೂಹದ ಬಗ್ಗೆ ತಿಳಿಸಿ ಹೇಳುತ್ತೇನೆ. ಸೀತೆ, ಇದೇನು ವಿಚಿತ್ರವಮ್ಮ. ನಿನಗೆ ಇಂತಹ ಒಂದು ಆಲೋಚನೆ ಹೊಳೆಯುತ್ತದೆ ಎಂಬ ಕಲ್ಪನೆ ಕೂಡ ನಮಗೆ ಬರಲಿಲ್ಲವಲ್ಲ? ಅಪ್ಪಾಜಿ, ಶತ್ರುಗಳು ನಮ್ಮ ರಾಜ್ಯವನ್ನು ಆಕ್ರಮಣ ಮಾಡಿ ನೀವು ಅದನ್ನು ಎದುರಿಸಲು ಪ್ರಯತ್ನಿಸುತ್ತಿರುವುದನ್ನು ಕಂಡು ನಾನು ಸಹ ಈ ರಾಜ್ಯಕ್ಕೆ ಒದಗಿದ ಆಪತ್ತನ್ನು ಕಳೆಯಬೇಕು, ನಿಮ್ಮ ಚಿಂತೆ ದೂರಾಗಬೇಕು ಎಂದು ಯೋಚಿಸುತ್ತಿರುವಾಗ
ಆಕಾಶದಲ್ಲಿ ಹಕ್ಕಿಯೊಂದು ತನ್ನ ಬೇಟೆಯನ್ನು ಸುತ್ತುವರೆದು ಆಕ್ರಮಣ ಮಾಡುತ್ತಿರುವುದನ್ನು ಕಂಡು ನನಗೆ ಈ ಉಪಾಯ ಹೊಳೆಯಿತು. ಅಪ್ಪಾಜಿ, ಇದನ್ನು ನಿಮಗೆ ತಿಳಿಸಿದರೆ ಉಪಯೋಗವಾಗಬಹುದು ಎನಿಸಿತು. ಖಂಡಿತ ಪ್ರಯೋಜನವಾಗುತ್ತದೆ ಮಕ್ಕಳು. ಸೀತೆ, ನೀನು ನಿನ್ನ ರಾಜ್ಯದ ರಕ್ಷಣೆಯ ಬಗ್ಗೆ ಕೂಡ ಆಲೋಚನೆ ಮಾಡಿದ್ದು ನಮಗೆ ಅತ್ಯಂತ ಸಂತೋಷವನ್ನುಂಟು ಮಾಡಿದೆ. ಈ ಯುದ್ಧದಲ್ಲಿ ನಾವು ಗೆದ್ದೇ ಗೆಲ್ಲುತ್ತೇವೆ. ಅದಕ್ಕೆ ನೀವಿಬ್ಬರೂ ಕಾರಣ ಎಂದು ನಾವು ಹೆಮ್ಮೆ ಪಡುತ್ತೇವೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ